ಎಸ್, ಐ ವಾಸ್ ಟೆಸ್ಟೆಡ್ ಪಾಸಿಟಿವ್. ಫಸ್ಟ್ ವೇವಲ್ಲಿ ನಾವು ಕೊರೋನಾ ಬಂತು ಅಂತ ನ್ಯೂಸಲ್ಲಿ ಕೇಳಿದ್ವಿ. ಸೆಕೆಂಡ್ ವೇವಲ್ಲಿ ದೂರದ ರಿಲೇಟಿವ್ಸ್ಗೆ ನನ್ನ ಕಸಿನ್ಗೆ ಬಂದಿತ್ತು, ಅವನಿಗಂತೂ ತುಂಬಾ ಎಫೆಕ್ಟ್ ಆಯಿತು, ಅವನಿಗೆ ನಮ್ಮ ಜೊತೆ ಇಲ್ಲ. ಥರ್ಡ್ ವೇವಲ್ಲಿ ನನಗೆ ಬಂತು ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಬಂತು. ನನ್ನ ಈ ಕೋವಿಡ್ ಜರ್ನಿ ಹೇಗಿತ್ತು, ಏನೆಲ್ಲ ಪ್ರಿಕಾಷನ್ಸ್ನ ನಾನು ತೊಗೊಂಡೆ, ಏನೆಲ್ಲ ಮಾಡಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಇನ್ನೆಂತೂ ವೆಯ್ಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ. ಇದೆಲ್ಲ ಸ್ಟಾರ್ಟ್ ಆಗಿತ್ತು Jan 10th ಮಂಡೇ. ನಮ್ಮ ಮಾವ ಆಫೀಸಿಂದ ನಾನು ಕಾಲ್ ಮಾಡಿದ್ರು, ಮೈಕೈ ತುಂಬ ನೋವ್ತಿದೆ, ತಲೆ ನೋವ್ತಿದೆ ಅಂತ ಕಾಲ್ ಮಾಡಿದ್ರು. ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ನ ತೊಗೊಬಂದು ಕೊಡಮ್ಮ ಅಂತ ಹೇಳಿದ್ರು. ಸೊ ನಮ್ಮ ಕಸಿನ್ಸ್ ಬಂದಿರೋದ್ರಿಂದ ಅವ್ರಿಗೆ PGCT ಕೌನ್ಸಿಲಿಂಗ್ ಇತ್ತು. ಸೊ ಅವ್ರು ಬಂದಿದ್ರು. ಸೊ ಅವರೇ ಹೋಗಿ ಟ್ಯಾಬ್ಲೆಟ್ ತೊಗೊಬಂದು ಕೊಟ್ಟರು. ಸೊ ಅದಾದಮೇಲೆ ಅವ್ರು ಫ್ರೆಶ್ ಅಪ್ ಆದರು ನಮ್ಮ ಮಾವ. ಸೊ ನಾನಿಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂದರೆ, ಐಸೋಲೇಟ್ ಆಗಿರಬೇಕಿತ್ತು, ನಾನಾಗಿರಬೇಕಿತ್ತು, ನಾವಾದರೂ ಆಗಿರಬೇಕಿತ್ತು, ಇಲ್ಲ ನಮ್ಮ ಮಾವಾದರೂ ಆಗಿರಬೇಕಿತ್ತು. ಅವ್ರು ಫ್ರೆಶ್ ಅಪ್ ಆಗಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅವ್ರ ರೂಮಲ್ಲಿ ಅವ್ರು ಇದ್ದರು. ಸೊ ಪಾರ್ಷಿಯಲಿ ಐಸೋಲೇಟ್ ಆಗಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರಿಗೆ ಫೀವರ್ ಸ್ಟಾರ್ಟ್ ಆಯಿತು, ತುಂಬಾ ಚಳಿ ಆ್ಯಂಡ್ ಫೀವರ್ ಸ್ಟಾರ್ಟ್ ಆಗಿತ್ತು. ನನಗೆ ಯಾಕೋ ಡೌಟ್ ಬಂತು. ಸೊ ಡೌಟ್ ಬಂದು ನಾನು ರ್ಯಾಪಿಡ್ ಟೆಸ್ಟ್ ಮಾಡಿದೆ. ರ್ಯಾಪಿಡ್ ಟೆಸ್ಟ್ ಮಾಡಿದಾಗ ಅವ್ರಿಗೆ ಪಾಸಿಟಿವ್ ಅಂತ ಬಂತು. ಸೊ ನನ್ನ ಕಸಿನ್ ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾರೆ. ಅವ್ರ ಹತ್ರ ಆ್ಯಕ್ಚುಲಿ RT-PCR ಟೆಸ್ಟ್ ಕೂಡ ಮಾಡಿಸಿದ್ವಿ, ನನಗೆ ನಿಪಾಗೆ ನಮ್ಮ ಅವನಿಗೆ. ಬಿಕಾಸ್ ನಾನೇ ಅವ್ರಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ಆಗಿತ್ತು. ನನಗೆ ನಿಪ ಆಗಿರೋದ್ರಿಂದ ಅವ್ರಿಗೂ ನಾನು ಟೆಸ್ಟ್ ಮಾಡಿದೆ. ನಮ್ಮ 3 ಜನಕ್ಕೆ ನೆಗೆಟಿವ್ ಬಂತು, ಬಟ್ ನಮ್ಮ ಮಾವನಿಗೆ ಪಾಸಿಟಿವ್ ಅಂತ ಬಂತು. ಬಟ್ ನನ್ನ ಕಸಿನ್ಸ್ಗೆ PGCT ಕೌನ್ಸಿಲಿಂಗ್ ಇರೋದ್ರಿಂದ ನನ್ನ ಹಸ್ಬೆಂಡು ನಾವು ಮನೇಲೇ ಇರಬೇಕಾಗಿತ್ತು. ಅವ್ರ ಕೌನ್ಸಿಲಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅಂದರೆ ವೆನ್ಸ್ಡೇ ಅರ್ಲಿ ಮಾರ್ನಿಂಗ್ 6 o'clockಗೆ ನಮ್ಮ ಅಮ್ಮ ಮನೆಗೆ ಬಂದು ನಾವು ಕ್ವಾರಂಟೈನ್ ಆದ್ವಿ. ಬಿಕಾಸ್ ನಿಪ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗಬಾರ್ದು ಅಂತ ನಮ್ಮ ಮಾವನಿಗೆ ಯಾವಾಗ ಪಾಸಿಟಿವ್ ಅಂತ ಗೊತ್ತಾಯಿತು, ಆಗ್ಲಿಂದ ನಾನು ಮಾಸ್ಕ್ ಮತ್ತು ಸ್ಯಾನಿಟೈಸ್ನ ಯೂಸ್ ಮಾಡ್ತಾನೆ ಇದ್ದೆ. ಮಾಸ್ಕ್ ಅಂತೂ 24/7 ನಾನು ವೇರ್ ಮಾಡಿದ್ದೆ. ಸೊ ಥರ್ಸ್ಡೇ ಈವ್ನಿಂಗ್, ಸೊ ನಮ್ಮ ಮಾವ ಬಂದಿತ್ತು ಮಂಡೇ. ಥರ್ಸ್ಡೇ ಈವ್ನಿಂಗ್ ಅರೌಂಡ್ 4 o'clockಗೆ ನನಗೆ ತುಂಬ ಚಳಿ ಸ್ಟಾರ್ಟ್ ಆಯಿತು. ಯಾಕೋ ಒಂದು ಸ್ವಲ್ಪ ಬಾಡಿ ಪೇಯ್ನ್ ಕೂಡ ಸ್ಟಾರ್ಟ್ ಆಯಿತು. ಸೊ ಆಗ ನಾನು ಈ ರ್ಯಾಪಿಡ್ ಟೆಸ್ಟಲ್ಲಿ ಚೆಕ್ ಮಾಡಿದ್ರೆ ಐ ವಾಸ್ ಪಾಸಿಟಿವ್. ನನಗೆ ತುಂಬಾ ಭಯ ಆಯಿತು. ಯಾಕಂದರೆ ನಿಪ ಇದ್ದಾರೆ, ಅವರು ಇನ್ನೂ ಚಿಕ್ಕವರು, ನಾವಂತೂ ಕಂಪ್ಲೀಟ್ಲಿ ವ್ಯಾಕ್ಸಿನೇಟ್ ಆಗಿದ್ದೀವಿ, ಮಕ್ಳಿಗಿನ್ನೂ ವ್ಯಾಕ್ಸಿನೇಷನ್ ಆಗಿಲ್ಲ. ಸೊ ನನಗೆ ಅದು ತುಂಬಾ ಭಯ ಆಯಿತು. ಹೇಗೆ ಮಾಡೋದು, ಈಗ ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಸೊ ಫಸ್ಟ್ ನಾನು ಏನು ಮಾಡಿದೆ ಅಂದರೆ, ನಾನು ಐಸೋಲೇಟ್ ಮಾಡಿಕೊಂಡೆ. ಒಂದು ರೂಮಲ್ಲಿ ಇದ್ಕೊಂಡೆ. ಸೊ ಒಂದು ಗೆಸ್ಟ್ ರೂಮಲ್ಲಿ ನಾನು ಐಸೋಲೇಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ರ್ಯಾಪಿಡ್ ಟೆಸ್ಟ್ ಮಾಡಿದ್ನಲ್ಲ, ಅದು ಪಾಸಿಟಿವ್ ಬಂದಿರೋದನ್ನ ರಿಜಿಸ್ಟರ್ ಮಾಡಿಕೊಂಡೆ ಅಪ್ಲಿಕೇಶನಲ್ಲಿ. ಸೊ ಆಗಿಂದ ನನಗೆ BBMP ಕಡೆಯಿಂದ ಕೂಡ ಮೆಸೇಜಸ್ ಆ್ಯಂಡ್ ಕಾಲ್ಸ್ ಬರ್ತಾಯಿತ್ತು ಏನೆಲ್ಲ ಮಾಡಬೇಕು ಅಂತ. ಅದಾದಮೇಲೆ ನಾನು ಫಸ್ಟ್ ಮಾಡಿದ್ದೇನೆಂದರೆ, ಪ್ರಾಕ್ಟೋಲಿ ಆನ್ಲೈನ್ ಡಾಕ್ಟರ್ ಕನ್ಸಲ್ಟೇಷನ್ನ ತೊಗೊಂಡೆ. ಸೊ ಕನ್ಸಲ್ಟೇಷನ್ ತೊಗೊಂಡಾಗ ನನಗೆ ಏನೇನೆಲ್ಲ ಮೆಡಿಸಿನ್ಸ್ ಅಲರ್ಜಿ ಇದೆಯಾ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಅದರ್ ದೆನ್ ಈ ಕೋವಿಡ್ ಅಂತ ಅವ್ರು ತುಂಬಾ ಎಲ್ಲ ಡೀಟೇಲ್ಸ್ನ ಕೇಳಿದ್ರು. ಎಲ್ಲ ಕೊಟ್ಟೆ. ನನಗೆ 5 ಡೇಸ್ಗೆ ಮೆಡಿಸಿನ್ನ ಅವರು ಪ್ರಿಸ್ಕ್ರೈಬ್ ಕೂಡ ಮಾಡಿದ್ರು. ಸೊ ಡಾಕ್ಟರ್ 5 ಡೇಸ್ಗೆ ಮೆಡಿಸಿನ್ನ ಪ್ರಿಸ್ಕ್ರೈಬ್ ಮಾಡಿದ್ರು ಆ್ಯಂಡ್ ಏನೆಲ್ಲ ನಾವು ಮಾಡಬೇಕು ಅಂತ ಸಜೆಷನ್ಸ್ನ ಕೊಟ್ಟರು. ಫಸ್ಟು ನಾವು ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾಗಿದ ತಕ್ಷಣ ನಾವು ಐಸೋಲೇಟ್ ಮಾಡ್ಕೋಬೇಕು ಆ್ಯಂಡ್ ಪ್ರಾಪರ್ ವೆಂಟಿಲೇಷನ್ ಇರಬೇಕು, ಸನ್ಲೈಟ್ ಎಲ್ಲ ನಮ್ಮ ರೂಮಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ರು. ಆ್ಯಂಡ್ ವಾಶ್ರೂಮ್, ಕಾಮನ್ ವಾಶ್ರೂಮ್ನ ಫಸ್ಟ್ ಯೂಸ್ ಮಾಡಬೇಡಿ, ಬಿಕಾಸ್ ವಾಶ್ರೂಮಿಂದ ಬೇಗ ಸ್ಪ್ರೆಡ್ ಆಗುತ್ತೆ ಅಂತಂದರು. ಸೊ ಲಕ್ಕಿಲಿ ನನ್ನ ರೂಮಲ್ಲಿ ನನಗೆ ಸಪ್ರೇಟ್ ವಾಶ್ರೂಮ್ ಇತ್ತು. ಆ್ಯಂಡ್ ಇನ್ ಫುಡ್ ವಿಷಯಕ್ಕೆ ಬಂದರೆ ಏನೆಲ್ಲ ಫುಡ್ನ ನಾವು ತಿನ್ನಬೇಕು ಅಂದರೆ, ಫ್ರೂಟ್ಸ್ ಲೈಕ್ ವಿಟಮಿನ್ ಸಿ ರಿಲೇಟೆಡ್ ಫ್ರೂಟ್ಸ್ ಲೈಕ್ ಆರೆಂಜ್ ಆ್ಯಂಡ್ ಕಿವಿ ಫ್ರೂಟ್ನ ನಾವು ತಿನ್ಬೋದಿತ್ತು. ಆ್ಯಂಡ್ ಏನೇ ತಿಂದರೂ ಬಿಸಿ ಊಟ ತಿನ್ನಬೇಕು, ಮನೆಯದು ಬಿಸಿ ಊಟ ತಿನ್ನಬೇಕು. ಆ್ಯಂಡ್ ಜಾಸ್ತಿ ಸೂಪ್ಸ್ನ ಕುಡೀರಿ ಆ್ಯಂಡ್ ಆದಷ್ಟು ನೀವು ಹೈಡ್ರೇಟ್ ಮಾಡ್ಕೊಳ್ತಾ ಇರಿ, ಜಾಸ್ತಿ ಬಿಸಿನೀರನ್ನ ಸಿಪ್ ಮಾಡ್ತಾ ಇರಿ ಅಂತ ಡಾಕ್ಟರ್ ಹೇಳಿದ್ರು. ಸೊ ಇಷ್ಟೆಲ್ಲ ಪ್ರಿಕಾಷನ್ಸ್ನ ನಾನು ಒಂದು ಮಿಸ್ ಮಾಡಿದೆ, ಪ್ರಾಪರಾಗಿ ಫಾಲೋ ಆದೆ. ಸೊ ನನಗೆ ಇನ್ನೊಂದು ತೊಂದರೆ ಏನಾಯಿತು ಅಂದರೆ, ನಿಪ ಫಸ್ಟ್ ಟೈಮ್ ಆ್ಯಕ್ಚುಲಿ ನಿಪಾಗೆ ಈಗ 5 years ಆಗ್ತಿದೆ. ಫಸ್ಟ್ ಟೈಮ್ ನಾನು ಅವ್ರನ್ನ ಬಿಟ್ಟು 5 ದಿನ ಇದ್ದಿತ್ತು. ಸೊ ನನಗೆ ಈ ಕೋವಿಡ್ ಬಾಡಿಗೆ ಅಷ್ಟೊಂದು ಎಫೆಕ್ಟ್ ಮಾಡಿಲ್ಲ, ಬಟ್ ಮೆಂಟಲಿ ತುಂಬಾ ಟಾರ್ಚರ್ ಅಂತ ಹೇಳ್ಬೋದು. ಬಿಕಾಸ್ ನಿಪಾಗೆ ನಾನು ಇರಬೇಕಿತ್ತು, ಅವ್ರ ಜೊತೆ ಇರಲಿಲ್ಲ. ನೈಟಲ್ಲೆಲ್ಲ ನಮ್ಮ ಹಸ್ಬೆಂಡ್ ತುಂಬಾ ಸಫರ್ ಆದರು. ಆ್ಯಂಡ್ ಇಟ್ ವಾಸ್ ಎ ಮೆಂಟಲ್ ಟಾರ್ಚರ್ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ 6 days ನನಗೆ 6 days ಆ್ಯಕ್ಚುಲಿ 1 ದಿನ ಮಾತ್ರ ನನಗೆ ಸಿಮ್ಟಮ್ಸ್ ಇತ್ತು. ಅದಾದಮೇಲೆ 1 ದಿನ ಫೀವರ್ ಇತ್ತು ಅಷ್ಟೇ. ಅದಾದಮೇಲೆ ಯಾವುದೇ ಸಿಮ್ಟಮ್ ಇರಲಿಲ್ಲ, ಯಾವುದೇ ತೊಂದರೆ ಇರಲಿಲ್ಲ. ಸೊ 7th ಡೇಗೆ ನಾನು ರ್ಯಾಪಿಡ್ ಟೆಸ್ಟ್ ಮಾಡಿದಾಗ ಐ ವಾಸ್ ನೆಗೆಟಿವ್. ಸೊ ಫೈನಲಿ ನಾನು 7th ಡೇ ದಿನ ನನ್ನ ಐಸೋಲೇಷನ್ನ ಬ್ರೇಕ್ ಮಾಡಿದೆ. ಸೊ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ಓಕೆ, ಬಿಕಾಸ್ ನಾನು ರೂಮ್ ಆಚೆ ಇದ್ನಲ್ಲ, ಆ ಆಚೆ ಎಲ್ಲ ಅವರೇ ಕ್ಲೀನ್ ಮಾಡಿರೋದ್ರಿಂದ ನಾನು ಒಂದು ದಿನ ಐಸೋಲೇಟ್ ಮಾಡಿ ನಾನು ಕೆಳಗಡೆ ಬರ್ತೀನಿ ಅಂತ ಹೇಳಿದರು. ಓಕೆ ಅಂತ. ಆವತ್ತು ನೈಟ್ ನನ್ನ ಹಸ್ಬೆಂಡ್ಗೆ ಚಳಿ ಜ್ವರ ಸ್ಟಾರ್ಟ್ ಆಯಿತು.
ಚಳಿ ಜ್ವರ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡೇ ಅವ್ರಿಗೆ ತುಂಬಾ ಥ್ರೋಟ್ ಪೇನ್ ಇತ್ತು, ಯಾರೋ ಚುಚ್ಚಿದಂಗೆ ಆಗ್ತಿದೆ ಅಂತ ಹೇಳಿದ್ರು. ಹಾರಿಬಲ್ ಥ್ರೋಟ್ ಪೇನ್ ಅವ್ರಿಗಾಗಿತ್ತು. ಸೊ ನಾನೇನೆಲ್ಲ ಪ್ರಿಕಾಷನ್ಸ್ನ ಫಾಲೋ ಮಾಡಿದೆ, ಅವ್ರು ಕೂಡ ಅದೇ ಥರ ಪ್ರಿಕಾಷನ್ಸ್ನ ಫಾಲೋ ಆದರು. ಸೊ ನಾವು ಎಷ್ಟೇ ಪ್ರಿಕಾಷನ್ ಮಾಡಿದ್ರು ಈ ವೈರಸ್ ತುಂಬಾ ಫ್ಯಾಮಿಲಿ ಮೆಂಬರ್ಸ್ಗೆ ಎಫೆಕ್ಟ್ ಆಯಿತು. ಬಿಕಾಸ್ ನಾವಿರೋದು ಟಾಪ್ ಫ್ಲೋರಲ್ಲಿ, ಅಪ್ಪ ಅಮ್ಮ ತಮ್ಮ ಅವರೆಲ್ಲ ಕೆಳಗಡೆನೇ ಇದ್ದರು, ನಾವಿದ್ದು ಫುಲ್ ಟಾಪ್ ಫ್ಲೋರ್, ಆಲ್ಮೋಸ್ಟ್ 3rd ಫ್ಲೋರಲ್ಲಿ ನಾವಿದ್ವಿ. ಸೊ ಆದ್ರೂ ಈ ವೈರಸ್ ನಮ್ಮ ತಮ್ಮಗೆ ಎಫೆಕ್ಟ್ ಮಾಡ್ತು, ಅವ್ರ ವೈಫ್ಗೆ ಎಫೆಕ್ಟ್ ಮಾಡ್ತು, ಆ್ಯಂಡ್ ಇವನ್ ನಮ್ಮ ಅಮ್ಮಗೂ ಎಫೆಕ್ಟ್ ಮಾಡ್ತು. ಆ್ಯಂಡ್ ಲಾಸ್ಟ್ಲಿ ನಿಪಾಗೂ ಮೈಲ್ಡಾಗಿ ಫೀವರ್ ಬಂದು ಹೋಯಿತು. ಸೊ ಡಾಕ್ಟರ್ ಹೇಳಿದ್ರು ಅಂಡರ್ 10 ಇಯರ್ಸ್ ಇರೋ ಮಕ್ಕಳಿಗೆ ಈ ಕೋವಿಡ್ ಪಾಸಿಟಿವ್ ಆದರೂ ಯಾವುದೇ ಕೋವಿಡ್ ರಿಲೇಟೆಡ್ ಮೆಡಿಸಿನ್ಸ್ನ ಕೊಡಬೇಡಿ, ಬೇಸಿಕ್ ಪ್ಯಾರಾಸಿಟಮಾಲ್ ಕೊಟ್ಟರೆ ಸಾಕು ಅಂತ ಹೇಳಿದ್ರು. ಸೊ 2 ಡೇಸ್ ನಾನು ನಿಪಾಗೆ ಕೊಟ್ಟೆ. ಅವ್ರು ಬೇಗ ಆ್ಯಕ್ಚುಲಿ ರಿಕವರ್ ಆದರು. ಮಕ್ಕಳು ಅಂಡರ್ 10 ಇಯರ್ಸ್ ಇರ್ತಾರೆ, ಅವರು ನಮಗಿಂತ ಫಾಸ್ಟಾಗಿ ರಿಕವರ್ ಆಗ್ತಾರೆ. ಆ್ಯಂಡ್ ಈ ಕೋವಿಡ್ ಆಫ್ಟರ್ ರಿಕವರಿ ಇರುತ್ತಲ್ಲ, ಅದು ಕೂಡ ತುಂಬಾ ಕಷ್ಟ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಹಾರಿಬಲ್ ಬಾಡಿ ಪೇಯ್ನ್ ಇರುತ್ತೆ. ಕಾಫ್ ಮಜಲ್ ಅಂತೂ ವಾಕೇ ಮಾಡೋಕ್ಕಾಗಲ್ಲ, ನನಗಂತೂ ನಿಂತ್ಕೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಾಡಿ ಪೇಯ್ನ್ ಇತ್ತು. ಸೊ ಇದು ಬಾಡಿಗೆ ಅಷ್ಟೊಂದು ಎಫೆಕ್ಟ್ ಮಾಡ್ತಿಲ್ಲ, ಬಟ್ ಎಸ್ ಮೆಂಟಲಿ ತುಂಬಾ ಟಾರ್ಚರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 3 ವೀಕ್ಸಿಂದ ನಾವು ಕಂಪ್ಲೀಟ್ ಫ್ಯಾಮಿಲಿ ಕೋವಿಡ್ನ ಫೈಟ್ ಮಾಡೋದ್ರಲ್ಲೇ ಇದ್ದೀವಿ. ಆ್ಯಂಡ್ ಈ ಮೆಂಟಲ್ ಟಾರ್ಚರಲ್ಲಿದೆ ಅಲ್ಲ, ಅದು ಸಖತ್ತು ಹಾರಿಬಲ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಕೋವಿಡ್ ನಮ್ಗೆ ಬಂದು ಹೋದ್ರೂ ಆಲ್ಮೋಸ್ಟ್ 10 to 15 ಡೇಸ್ ನಮ್ಗೆ ಒಂಥರ ಟೈರ್ಡ್ನೆಸ್ ಆಗಿರಲಿ, ಒಂಥರ ಅನ್ಕಂಫರ್ಟಬಲ್, ಬಾಡಿ ಪೇನ್ ಹೆವಿ ಆಗಿದೆ. ಆ್ಯಂಡ್ ಮೆಂಟಲ್ ಟಾರ್ಚರ್ ಅಂತೂ ತುಂಬಾ ಇದೆ. ಎಸ್, ಈ 3rd ವೇವಲ್ಲಿ ಕೊರೋನಾ ವೈರಸ್ ಎಲ್ಲರಿಗೂ ಬಂದು ಹೋಗ್ತಿದೆ, ಬಟ್ ಲೈಫ್ ಥ್ರೆಟ್ನಿಂಗ್ ಅಂತೂ ಇಲ್ಲ. ಸೊ ಲಕ್ಕಿಲಿ ನಮ್ಮ ಮನೇಲಿ ನಾವೆಲ್ಲ ಫುಲ್ಲಿ ವ್ಯಾಕ್ಸಿನೇಟ್ ಆಗಿದ್ವಿ, ಅದಾದ ನಿಪಾ. ಸೊ ಫುಲ್ಲಿ ವ್ಯಾಕ್ಸಿನೇಟ್ ಆಗಿರೋದ್ರಿಂದ ನಮ್ಗೆ ಬಂದ್ರೂ ಅಷ್ಟೊಂದು ಎಫೆಕ್ಟ್ ತೋರಿಸಿಲ್ಲ. ನನಗೆ ತುಂಬಾ ಟೆನ್ಷನ್ ಆಗಿತ್ತು, ನಿಪಾಗೆ ಬಂದರೆ ಏನು ಮಾಡೋದಪ್ಪ, ಬಿಕಾಸ್ ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂತ. ಅಂಡ್ 10 ಇಯರ್ಸ್ ಇರೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಪವರ್ ನಮಗೆಲ್ಲರಿಗಿಂತ ಅವ್ರಿಗೆ ಚೆನ್ನಾಗಿತ್ತು. ಜಸ್ಟ್ 2 ಡೇಸಲ್ಲಿ ಅವ್ರು ಬೇಗ ರಿಕವರ್ ಆದರು. ಸೊ ನಾನೇನು ಹೇಳ್ತೀನಿ ಅಂದರೆ, ಪ್ಲೀಸ್ ವ್ಯಾಕ್ಸಿನೇಷನ್ ತೊಗೊಳ್ಳಿ, ಕಂಪ್ಲೀಟ್ ವ್ಯಾಕ್ಸಿನೇಷನ್ ಡೋಸೇಜ್ನ ಮುಗಿಸ್ಕೊಳ್ಳಿ. ತುಂಬ ಜನ ನಾವು ನೋಡಿದ್ದೀನಿ 1 ಡೋಸೇಜ್ ಆಗಿರುತ್ತೆ, ನಾವು ಮನೇಲೇ ಇರ್ತೀವಿ, ನಮ್ಗೆ ಎಂತಕ್ಕೆ ಬೇಕು ವ್ಯಾಕ್ಸಿನೇಷನ್ ಅಂತಿದ್ದಾರೆ. ಕೆಲವೊಬ್ರಂತೂ ವ್ಯಾಕ್ಸಿನೇಷನ್ನೇ ತೊಗೊಂಡಿಲ್ಲ. ಸೊ ಇದರಿಂದ ಏನಾಗುತ್ತೆ, ಎಫೆಕ್ಟ್ ಕೂಡ ಕೋವಿಡ್ದು ಎಫೆಕ್ಟ್ ಇರುತ್ತಲ್ಲ, ಕೊರೋನಾ ವೈರಸ್ ಎಫೆಕ್ಟ್ ತುಂಬಾ ಜಾಸ್ತಿ ಆಗುತ್ತೆ ಯಾರು ವ್ಯಾಕ್ಸಿನೇಷನ್ ಹಾಕ್ಕೊಂಡಿಲ್ವೋ ಅವ್ರಿಗೆ. ಸೊ ಈ ಲೈಫ್ ಥ್ರೆಟ್ನಿಂಗ್ ಆಗ್ತಿರೋದು ಕೂಡ ಯಾರು ವ್ಯಾಕ್ಸಿನೇಷನ್ ತೊಗೊಂಡಿಲ್ವೋ ಅವ್ರಿಗೆ ಇದು ಜಾಸ್ತಿ ಆಗ್ತಿದೆ ಹೊತ್ತು ವ್ಯಾಕ್ಸಿನೇಷನ್ ತೊಗೊಂಡವ್ರಿಗೆ ಈ ಥರ ಮೈಲ್ಡ್ ಸಿಂಪ್ಟಮ್ಸ್ ಬಂದು ಹೋಗ್ತಿದೆ. ಸೊ ಈ ವೈರಸ್ ನಮಗೆ ಸೆಕೆಂಡ್ ವೇವ್ ಥರ ಜಾಸ್ತಿ ಎಫೆಕ್ಟ್ ಆಗ್ತಿಲ್ಲ, ಜಸ್ಟ್ ಒಂದು ಫ್ಲೂ ಥರ ಬಂದು ಹೋಗ್ತಿದೆ, ಬಟ್ ತುಂಬಾ ಬೇಗ ಸ್ಪ್ರೆಡ್ ಆಗ್ತಿದೆ. ಆದಷ್ಟು ನಿಮಗೆ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಜಸ್ಟ್ ಹೆಡ್ಏಕ್ ಅಥವಾ ಬಾಡಿ ಪೇನ್ ಅಂದರೆ ಸಾಕು, ಪ್ಲೀಸ್ ಫಸ್ಟ್ ಅವ್ರನ್ನ ಐಸೋಲೇಟ್ ಮಾಡಿಬಿಡಿ. ಬಿಕಾಸ್ ಚಿಕ್ಕ ಮಕ್ಕಳಿರೋ ಮನೇಲಿ, ವಯಸ್ಸಾಗಿರೋ ಮನೇಲಿ ಇದು ಬೇಗ ಸ್ಪ್ರೆಡ್ ಆಗೋಗುತ್ತೆ. ಸೊ ಆದಷ್ಟು ಈ ಸ್ಪ್ರೆಡ್ನ ನಾವು ಕಡಿಮೆ ಮಾಡೋಣ, ಐಸೋಲೇಟ್ ಆಗಿ ಏನೆಲ್ಲ ಪ್ರಿಕಾಷನ್ಸ್ನ ನಾವು ಫಾಲೋ ಆಗಬೇಕೋ ಅದನ್ನು ಪ್ರಾಪರಾಗಿ ಫಾಲೋ ಆಗೋಣ, ಈ ವೈರಸ್ನ ಬ್ರೇಕ್ ಮಾಡೋಣ. ಈ 3 ವೀಕ್ಸಿಂದ ನಾನು ಯಾವುದೇ ಅನ್ಬಾಕ್ಸಿಂಗ್ ಮಾಡೋದಕ್ಕಾಗಿಲ್ಲ, ಈ ಕೊರೋನಾ ವೈರಸ್ ಜೊತೆನೇ ಫೈಟ್ ಮಾಡ್ತಾ ಇದ್ಬಿಟ್ಟೆ. ಸೊ ಇನ್ಮೇಲಿಂದ ನನ್ನ ವೀಡಿಯೋಸ್ ಎಲ್ಲ ಕನ್ಸಿಸ್ಟೆಂಟಾಗಿ ಬರ್ತಾ ಇರುತ್ತೆ. ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ನ ನೀವು ನೋಡ್ಬೋದು. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್, ಹುಷಾರಾಗಿರಿ.